ನಮಸ್ಕಾರ ಎಲ್ಲರಿಗೂ. ಇವಾಗ ಸಂಜೆ ಲೋಗ ಕಂಟಿನ್ಯೂ ಮಾಡತ್ತಿದ್ರಿ. ವಿಡಿಯೋ ಅಂತ ಸ್ಕಿಪ್ ಮಾಡಿದ್ದೇನೆ, ಲಾಸ್ಟ್ವರೆಗೂ ನೋಡಿರಿ. ಇವತ್ತೊಂದು ಸ್ಪೆಷಲ್ ಆಗಿರೋಂಥ ರೆಸಿಪಿ ಮಾಡತ್ತಿದ್ರಿ. ಇವತ್ತು ಕೇಸರಿ ಬಾತ್ ಮಾಡಿದ್ದಿಲ್ಲ ನಾನು, ಅದಕ್ಕೆ ಕಿಶಿಂದ ಕೇಸರಿ ಬಾತ್ ಮಾಡ್ಬೇಕು ಅಂದ್ಕೊಂಡಿದ್ದೆ. ನಮ್ಮ ಜಟ್ಟಗೆ ಭೀ ಅದೇ ಬೇಕಾಗಿತ್ತು ಅಂತ, ಅದಕ್ಕೆ ಕಿಶಿಂದ ಸುಮ್ಮನೆ ಒಬ್ಬೊಬ್ರಿಗೆ ಇಲ್ಲಿ ಎಲ್ಲರಿಗೂ ಅದೇ ಕೇಸರಿ ಬಾತಿ ಮಾಡಿಬಿಟ್ರೆ ಆಯ್ತು ಅಂತೇಳಿ ಕಿಶಿಂದ ಅದಕ್ಕೆ ಕೇಸರಿ ಬಾತ್ ಮಾಡತ್ತಿದ್ರಿ. ಕೇಸರಿ ಬಾತ್ ಮಾಡಬೇಕಾದ್ರೆ ಒಂದು ಸ್ವಲ್ಪ ತುಪ್ಪ ಮಿಕ್ಸ್ ಮಾಡೀನಿ ನಾನು. ಅದ್ರಾಗ ಇಲ್ಲಿ ಒಂದು ಲೈಟ್ ತೊಗೊಂಡು ಬಂದೇರಿ, ಅದು ವಿಡಿಯೋದಾಗಿನ ಹಾಕಿಲ್ಲ, ನಾನು ಹಾಕ್ತೀನಿ. ಕೇಸರಿ ಬಾತ್ಗೆ ಇಲ್ಲಿ ಒಂದು ಸ್ವಲ್ಪ ತುಪ್ಪ ಮಿಕ್ಸ್ ಮಾಡಿದ್ರೆ ನಾನು, ಬರೀ ತುಪ್ಪ ಅಂತೇಳಿಲ್ಲ, ಆದರೂ ಕೂಡ ಎಣ್ಣೆನೂ ಮಿಕ್ಸ್ ಮಾಡಿದೆ. ಒಂದು ಚಮಚ ಎಣ್ಣೆ ಮತ್ತು ಒಂದು ಚಮಚ ತುಪ್ಪ ಹಾಕಿಬಿಟ್ಟಿದ್ರಿ. ತುಪ್ಪ ಹಾಕಿಸಿಂದ ಇದು ನಾನು ಎಷ್ಟು ಕೇಸರಿ ಬಾತ್ ಮಾಡ್ಲಿಕ್ಕೆ ರವೆ ತೊಗೋತೀನೋ ಅಷ್ಟು ರವೆ ಎಲ್ಲ ತೊಗೊಂಡ್ಬಿಟ್ಟು ಒಂದು ಸ್ವಲ್ಪ ಕೆಂಪು ಆಗತ್ತಕ್ಕ ಹುರಿಲತ್ತಿದ್ರಿ. ಅದಕ್ಕೆ ಗ್ಯಾಸ್ ಮೇಲೆ ಮಾಡತ್ತಿದ್ರಿ, ಯಾಕಂದರೆ ಗ್ಯಾಸ ಅಡುಗೆ ಮನೆಗೆ ಅದಲ್ರಿ, ಹಂಗಾಗಿ ಕಿಚನ್ ಜಾಸ್ತಿ ಗ್ಯಾಸ್ ಮೇಲೆ ಮಾಡೋದತ್ತ ಅಡುಗೆ, ಸಂಜೆ ಅಡುಗೆ ಅಂತೂ. ಮುಂಜಾನೆ ಏನು ನಡಿಬೋದು ರೀ, ಆದರೆ ಸಂಜೆಗಂತೂ ಹೊಲಕ್ಕೆ ಹೋಗಿ ಬಂದಿರ್ತೇವಲ್ರಿ, ಭಾಳಷ್ಟು ಲೇಟಾಗಿರ್ತದೆ ನಮ್ಗೆ ಹೊಲಕ್ಕೆ ಹೋಗಿ ಮನೆಗೆ ಬರಬೇಕಾದ್ರೆ 7-7:30 ಆಗಿರ್ತಿರುವ ಟೈಮ. ಅದಕ್ಕೆ ಕಿಶಿಂದ ದಿಢೀರ್ ಅಂತ ಆತಂತ ಕಿಶಿಂದ ಇದು ಗ್ಯಾಸ್ ಮೇಲೆ ಮಾಡೋದಾಗ್ತದ. ಇವಾಗ ಅದಿಷ್ಟು ಎಲ್ಲ ರವೆ ಹಾಕಿಸಿಂದ ಒಂದು ಸಲ ಚೆಂದಾಗಿ ಮಿಕ್ಸ್ ಮಾಡತ್ತಿದ್ರು ನಾನು. ಅದಕ್ಕೆ ಆ ಸೈಡಿಗೆ ಒಂದಿಷ್ಟು ನೀರು ಹೆಸರು ಇಟ್ಟೀನಿ ರೀ, ಮ್ಯಾಲೆ ರವೆ ಬಿದ್ದುಬಿಟ್ಟಿತ್ತು, ಆ ಥರ ಕಾಣತ್ತಿತ್ತು. ಇದು ಕೇಸರಿ ಬಾತ್ ಮಾಡ್ಲಿಕ್ಕೆ ನೀರು ಒಂದು ಸ್ವಲ್ಪ ಬಿಸಿ ಅಲ್ಲಂತ ಕಿಶಿಂದ ಬೇರೆ ಒಬ್ಬ ಗುಣ್ಯಾಗ ನೀರು ಇದ್ರ ಅಳತೆ ಪ್ರಕಾರನೇ ಇಟ್ಟಿದ್ರು ನಾನು ನೀರು. ಆದ್ರೆ ಹಾಕೋ ಟೈಮಿಗೆ ಇನ್ನೂ ಅಳತೆ ಮಾಡಿಲ್ಲ, ಒಂದು ಸ್ವಲ್ಪ ಹೆಚ್ಚಿಗೆ ಇಟ್ಬಿಟ್ಟಿನಿ, ಯಾಕಂದರೆ ಕುದ್ದು ನೀರೆಲ್ಲ ಕಮ್ಮಿ ಆಯ್ತು ಅಂತೇಳಿ ಕಿಶಿಂದ. ಇವಾಗ ಚೆಂದಾಗಂತೂ ಫ್ರೈ ಆಗಿಬಿಟ್ಟದ್ರದ್ದು. ತುಪ್ಪ ಮತ್ತು ಒಂದು ಸ್ವಲ್ಪ ಎಣ್ಣೆ ಹಾಕಿಸಿಂದ ಕೆಂಪು ಆಗತ್ತಕ್ಕೆ ಹುರ್ಲೆತ್ತಿದ್ರಿ ನಾನು. ಅಷ್ಟೇ ಒಂದು ಸ್ವಲ್ಪ ಮೀಡಿಯಮ್ದಾಗ ಬೆಳ್ಳಗೆ ಹುರಿದ್ರೆ ಒಂದು ಸ್ವಲ್ಪ ಜಿಗಟ್ ಆದಂಗೆ ಆಗಿರ್ತದೆ. ಅದಕ್ಕೆ ಕಿಶಿಂದ ಒಂದು ಸ್ವಲ್ಪ ಕಲರ್ ಚೇಂಜ್ ಆಗತ್ತಕ್ಕೆ ಮಿಕ್ಸ್ ಮಾಡಿ ಕಿಶಿಂದ ಸ್ಲೋ ಉರಿ ಇಟ್ಕಿಶಿಂದ ಹುರ್ಲಿತ್ತಿದ್ದ. ಇವಾಗ ನೋಡಿರಿ, ನೀರು ಅಳತಿನೇ ತೊಗೊಂಡಿದ್ದು ನಾನು. ನೀರು ಅರ್ಧ ಕಿಲೋದಷ್ಟು ರವೆ ಐತಲ್ರಿ, ಅರ್ಧ ಕಿಲೋ ರವಕ್ಕೆ ಅಂದ್ರೆ ಇಲ್ಲಿ ದೊಡ್ಡ ಗ್ಲಾಸ್ಲಿಂತ 2 ಗ್ಲಾಸ್ ದೊಡ್ಡ ರವೆ ತೊಗೊಂಡಿದ್ರು ನಾನು. 2 ಗ್ಲಾಸ್ ರವೆಗೆ 4 ಗ್ಲಾಸ್ ನೀರು ಬಿಸಿ ಇಟ್ಟಿದ್ನಲ್ರಿ. ಇವಾಗ ನೀರಂತೂ ಬಿಸಿ ಹೊಯ್ದಾಡ್ಲಾಗತ್ತೀವ್ರಿ. ಆ ಎಳೆದಾಗ ಇದು ಎಲ್ಲ ಕೆಂಪಗಾಗಿ ಫ್ರೈ ಆದಮೇಲೆ ಬಿಸಿ ನೀರು ತಂದು ಇದಕ್ಕೆ ಮಿಕ್ಸ್ ಮಾಡತ್ತಿದ್ರಿ. ಒಂದು ಸಲ ಚೆಂದಾಗಿ ಮಿಕ್ಸ್ ಮಾಡಿ, ಉರಿ ಅಂತೂ ಭಾಳಷ್ಟು ಸಣ್ಣ ಇಟ್ಟಿರ್ಬೇಕ್ರಿ, ಇಲ್ಲಾಂದ್ರೆ ಗಂಟಾಗಿಬಿಡ್ತದೆ ಆ ಥರ. ಅದಕ್ಕೆ ಕಿಶಿಂದ ಒಂದು ಸ್ವಲ್ಪ ತಿರ್ತಿರಿ ಮ್ಯಾಲೆ ಅಷ್ಟು ಕುದಿಯೋ ನೀರೆಲ್ಲ ಬರಿಕ್ ಬಿಡ್ಲತ್ತಿದ. ಇಲ್ಲಾಂದ್ರೆ ಕೆಲವೊಬ್ಬೊಬ್ಬರು ಒಯ್ದಾಳ ನೀರಾಗ ರವೆ ಬರಿಕ್ ಬಿಡ್ತಾರಲ್ರಿ, ಆ ಥರ ಭೀ ನಡೀತದೆ. ಆದ್ರೆ ಈ ಥರ ಒಂದು ಸ್ವಲ್ಪ ಈ ಗಂಟಾಗಂಗಿಲ್ಲ ಅಂಥೇಳಿ ಈ ಥರ ಹಾಕ್ದಪ್ಲೆ. ಇವಾಗ ಅದೇ ನಾ ಯಾವ ಡಬ್ಬದಲ್ಲೇ ರವೆ ತೊಗೊಂಡಿನೋ, ಯಾವ ಇದ್ರಲ್ಲಿ ಗ್ಲಾಸ್ಲೇ ರವೆ ತೊಗೊಂಡಿನಲ್ರಿ, ಅದೇ ಗ್ಲಾಸ್ಲೇನೆ 2 ಗ್ಲಾಸ್ ಸಕ್ಕರೆ ಹಾಕಿದ್ದ. ರವೆ ಎಷ್ಟು ತೊಗೊಂಡಿನೋ ಅಷ್ಟು ಸಕ್ಕರೆ ಹಾಕಿದ್ದು ನಾನು. ಒಂದು ಸ್ವಲ್ಪ ರುಚಿ ಸ್ವೀಟ್ ಜಾಸ್ತಿ ಇದ್ರೆ ಚೆಂದ ಅಂತೇಳಿ ಇದಕ್ಕೆ ಒಂದಿಷ್ಟು ಏಲಕ್ಕಾಯಿ ಕುಟ್ಟಿ ಹಾಕಿಬಿಟ್ಟಿದ್ರಿ. ಒಂದು 4 ಏಲಕ್ಕಾಯಿ ಕುಟ್ಟಿ ಹಾಕಿದ್ವಿ. ಏಲಕ್ಕಾಯಿ ಪೌಡ್ರ್ ಇದ್ದಿದ್ದಿಲ್ಲ ನನ್ನ ಬಲ್ಯಾಕ. ಏಲಕ್ಕಾಯಿ ಅಪ್ಪಟಾನಿ ಅಂದರೆ ಅದ್ರದ್ದು ತಪ್ಪಲ ತೆಗಿಯಂಗಿಲ್ಲ ನಾನು, ಡೈರೆಕ್ಟ್ ಹಾಕಿಸಿಂದ ಏಲಕ್ಕಾಯಿ ಕುಟ್ಟಿ ಹಾಗೆ ಹಾಕಿಬಿಡ್ತೀನಿ. ಏನೋ ಅದೇ ರೂಢಿ ಅದ ನನಗೆ. ಇವಾಗ ಮತ್ತೊಂದು ಸಲ ಸಕ್ಕರೆ ಹಾಕಿಸಿಂದ ಒಂದು ಸಲ ಚೆಂದಾಗಿ ಮಿಕ್ಸ್ ಮಾಡ್ಲತ್ತಿದ್ರು. ಅದಕ್ಕೆ ಮಿಕ್ಸ್ ಮಾಡ್ಕಿಸಿಂದ ಇವಾಗ ಫುಡ್ ಕಲರ್ ಹಾಕ್ಬೇಕು ಅಂದ್ಕೊಂಡೀನಿ ಅದಕ್ಕೆ. ಅದು ಕೇಸರಿ ಕಾಯ್ದು ಹೂವು ಇಲ್ರಿ ನನ್ನ ಬೆಳ್ಯಾಕ, ಹಂಗಾಕಿಸಿಂದ ಆ ಥರದ ಎಷ್ಟು ಕಲರ್ ಹಾಕಿದ್ರೂ ಏನು ಆರೋಗ್ಯಕ್ಕೇನು ಇದು ಅನ್ಸಂಗಿಲ್ಲ. ಆದರೆ ಇದು ಒಂದು ಸ್ವಲ್ಪ ಅಷ್ಟೊಂದೇನೋ ಒಳ್ಳೇದಲ್ರಿ ಆರೋಗ್ಯಕ್ಕೆ, ಆದ್ರೂ ಒಂದು ಸ್ವಲ್ಪ ಹಾಕಿಬಿಟ್ಟಿದ್ದು ನಾನು. ಡೈಲಿ ಅಂತೂ ಈ ಥರ ಅನ್ನ ಮಾಡಲಿ ಯಾವುದೇ ಮಾಡಲಿ ಫುಡ್ ಕಲರ್ ಅಂತೂ ಒಟ್ಟು ಯೂಸ್ ಮಾಡಂಗಿಲ್ಲ ರೀ. ಒಳಗೆ ಒಮ್ಮೊಮ್ಮೆ ಕಮೆಂಟ್ದಾಗ ಭೀ ಹೇಳಿರ್ತಾರೆ, ಫುಡ್ ಕಲರ್ ಆರೋಗ್ಯಕ್ಕೆ ಒಳ್ಳೇದಲ್ಲ, ಯೂಸ್ ಮಾಡಬೇಡ್ರಿ ಅಂತ ಹೇಳಿಕಿಸಿಂದ ಜಾಸ್ತಿ ಯೂಸ್ ಮಾಡಂಗಿಲ್ಲ ರೀ ನಾನು. ಇದೇ ಯಾವಾಗಾರೆ ಒಮ್ಮ ಕೇಸರಿ ಬಾತ್ ಮಾಡೋದಿತ್ತು ಮತ್ತು ಈ ಥರ ಕಲರ್ ರೈಸ್ ಮಾಡೋದಿತ್ತು ಅಂದ್ರೆ ಇಷ್ಟೇ ಫುಡ್ ಕಲರ್ ಯೂಸ್ ಮಾಡಿರ್ತೀನಿ. ಇವಾಗ ಒಂದು ಸ್ವಲ್ಪ ಫುಡ್ ಹಾಕಿದ್ರು ನಾನು, ಅದಕ್ಕೆ ಜಾಸ್ತಿ ಕಲರ್ ಆದರೂ ಅಷ್ಟೊಂದು ಮದ ಆಯ್ತು ಅಂತ ಹೇಳ್ಕಿಸಿಂದ ಅಷ್ಟೇ ಜಿಲೇಬಿ ಬಣ್ಣ ಬರೋಷ್ಟು ಕಲರ್ ಆಗಿಬಿಟ್ಟದ. ಇದಕ್ಕೆ ಮ್ಯಾಲೆ ಮತ್ತೊಂದು ಸ್ವಲ್ಪ ಚಮಚದಷ್ಟು ತುಪ್ಪ ಮಿಕ್ಸ್ ಮಾಡಿಬಿಡ್ತಿದ್ರಿ ನಾನು. ಒಂದು ಸ್ವಲ್ಪ ಅದ್ರದ್ದು ಟೇಸ್ಟ್ ಬೇರೆ ಆಯ್ತು ಅಂತ ಹೇಳ್ಕಿಸಿಂದ ಮತ್ತು ಒಂದು ಚಮಚದಷ್ಟು ತುಪ್ಪ ಹಾಕಿನ್ರಿ. ಅದಕ್ಕೆ ಹಾಕಿಸಿಂದ ಮತ್ತೊಂದು ಸಲ ಮಿಕ್ಸ್ ಮಾಡತ್ತಿದ್ರಿ. ಈ ಕೇಸರಿ ಬಾತ್ ಮಾಡಬೇಕಾದ್ರೆ ದ್ರಾಕ್ಷಿ ಗೋಡಂಬಿ ಇವೆಲ್ಲ ಹಾಕಿರ್ಬೇಕ್ರಿ, ಕಾಜು ಅದು. ಆದರೆ ನನ್ನ ಬೆಲೆಕ್ ಅವೆಲ್ಲ ಕ್ಲಾಸ್ ಆಗಿದ್ದವು. ಗೋಡಂಬಿ ಅದು ಏನೂ ಇದ್ದಿದ್ದಿಲ್ಲ, ಬಾದಾಮಿ ಗೋಡಂಬಿ ಏನೂ ಇರ್ಲಿಕ್ಕಿರಲಿಲ್ಲ. ಬಾದಾಮಿ ಗೋಡಂಬಿ ಇದ್ರೆ ಭೀ ನಡೀತದ, ಆದರೆ ಅವೆಲ್ಲ ಕ್ಲಾಸ್ ಆಗಿಬಿಟ್ಟಿವಿ ಅಂತ ಹೇಳ್ಕೇಸಿ ಸಿಂಪಲ್ಲಾಗಿ ನಮಗೆ ಯಾವ ಥರ ಬೇಕು ಆ ಥರ ಮಾಡಿಕೊಂಡ್ರು ನಡೀತದಲ್ರಿ. ಅದಕ್ಕೆ ಕಿಸಿಂದ ನಾವು ಎರಡು ಇಷ್ಟು ಅದ್ರಾಗ ಸ್ಕಿಪ್ ಮಾಡಿಬಿಟ್ಟಿದ್ರಿ. ಇನ್ನು ಇವತ್ತೊಂದು ಲೈಟ್ ತೊಗೊಂಡು ಬಂದಿದ್ದೇವೆ ರೀ, ಒಂದು ಜಲ್ಪುರ್ ಹೋಗಿದ್ದೆವು ಮುಂಜಾನೆತ್ತ. ಹಬ್ಬ ಸಂತಿ ಮಾಡೋದಿತ್ತಂತ ಹೇಳಿದ್ನಲ್ರಿ ನಾನು, ಹಬ್ಬ ಸಂತಿ ಮಾಡೋಕ್ಕಂತೇಳಿ ಹೋಗಿದ್ದೆವು. ಇವಾಗ ಸಂಜೆ ಗಡಿಗೆ ಅಂತೂ ಎಲ್ಲ ಆಗ್ಯದ್ರಿ. ಇವತ್ತು ಸಂಜೆ ಗಡಿಗೆ ಅಂತೂ ಕೇಸರಿ ಬಾತ್ ಮಾಡಿದ್ರಿ. ಕೇಸರಿ ಬಾತ್ ಒಂದು ಸ್ವಲ್ಪ ಸಾಂಬಾರು ಮಾಡಿಬಿಟ್ಟಿದ್ದ, ಅನ್ನ ಇತ್ತು, ಹಂಗಾಗಿ ಊಟ ಮಾಡ್ಬೇಕ್ರಿ.
ಇವಾಗ ಹುಡುಗರದೆಲ್ಲ ಅಂತೂ ಊಟ ಆಗಿತ್ತು ರೀ. ಮುತ್ಯಂದು ಭೀ ಊಟ ಆಗಿತ್ತು. ಬರೀ ಅನ್ನ ಸಾರು ಮತ್ತು ಕೇಸರಿ ಬಾತ್ ಮಾಡಿಬಿಟ್ಟಿದ್ದು ಇವತ್ತು. ಇಲ್ಲಿ ಲೈಟ್ ತೊಗೊಂಡು ಬಂದಿದ್ದತ್ತೆ ಹೇಳಿದ್ದಲ್ರಿ ನಾನು. ಹೊರಗೆ ಭಾಳಷ್ಟು ಅಂದ್ರೆ ಭಾಳಷ್ಟು ಡಿಮ್ ಲೈಟ್ ಇತ್ತು ರೀ. ಹೊರಗೆ ಒಟ್ಟು ಸಂಜೆ ಟೈಮ್ದಾಗ ವಿಡಿಯೋ ಮಾಡಲಿಕ್ಕೆ ಬರ್ತಿದ್ದಿಲ್ಲ. ಅದಕ್ಕಾಗಿ ಯಾವುದೇ ಕಲರ್ ಲೈಟ್ ಹಾಕಲಿ, ಹಾಲ್ ಕಲರ್ ಲೈಟ್ ಆಗಲಿ, ಯಾವ ಕಲರ್ ಲೈಟ್ ಹಾಕಿದ್ರೂ ಒಟ್ಟು ವಿಡಿಯೋನೇ ಬರ್ತಿದ್ದಿಲ್ಲ ರೀ ನನಗೆ. ಹಾಗಾಗಿ ಕಿಶಿಂದ ಇವತ್ತು ಫೋಕಸ್ ಲೈಟ್ ತೊಗೊಂಡು ಬಂದಿದ್ದೇವೆ ರೀ. ಅದಕ್ಕೂ ಭಾಳಷ್ಟು ತುಟ್ಟಿದಂತ ರೀ ಫೋಕಸ್ ಲೈಟಿಗೆ. ಆದರೆ ಅದು ನನಗೆ ಬೇಕಾಗಿತ್ತು ರೀ. ಯಾಕಂದರೆ ಈ ಥರ ಸ್ವಲ್ಪ ಸಂಜೆ ಟೈಮ್ದಾಗ ವಿಡಿಯೋ ಮಾಡಬೇಕಾದ್ರೆ, ಇಲ್ಲಾಂದ್ರೆ ಸಂಜೆಗೆ ಬಂದು ಏನು ರೀ ಸ್ಪೆಷಲ್ ರೆಸಿಪಿ ಮಾಡೋದಿತ್ತಂದ್ರೆ ಒಟ್ಟು ಮೊಬೈಲ್ ಟಾರ್ಚ್ ಮೇಲೆ ಅಂತೂ ವಿಡಿಯೋ ಸರಿಯಾಗಿ ಆಗಂಗಿಲ್ಲ ರೀ. ಹಾಗಾಗಿ ಕಿಶಿಂದ ಅದೊಂದು ಎಷ್ಟೇ ಇದಾಗಲಕ್ಕ ಅಂತೇಳಿ ಕಿಶಿಂದ ಅದೊಂದು ತರಿಸ್ಕೊಂಡಿದ್ದೆ. ಇದಂತೂ ನಾಯಿ ಡೈಲಿ ಬರ್ತದೆ ರೀ. ಮನೆ ನಾಯಿ ಅಂತೂ ಅಲ್ಲ, ಹೀಗೆ ಬೇರೆ ನಾಯಿ ಬಂದಿರ್ತಾವೆ. ಆದ್ರೆ ಇದು ಒಂದು ಸ್ವಲ್ಪ ಭಾಳಷ್ಟು ಇದು ಮಾಡ್ತಿದ್ರೆ ಅಂಜುತ್ತದೆ. ಈ ಥರ ಯಾವುದಾರು ಕಾಗದ ಮೇಲೆ ಅಲ್ಲಿ ಬೇರೆ ಕಡೆ ಹಾಕಿದ್ರೆ ಒಟ್ಟು ತಿನ್ನಂಗಿಲ್ಲ ರೀ ಅದು ರೊಟ್ಟಿ ಅಂತೂ. ಅದು ಎಲ್ಲಿ ಕುಂತಿರ್ತದೆ ಅಲ್ಲೇ ಒಯ್ದು ರೊಟ್ಟಿ ಹಾಕಿದ್ರೆ ಇಷ್ಟೇ ತಿಂದಿರ್ತದೆ. ಇಲ್ಲಾಂದ್ರೆ ನಾವು ಸೈಡಿಗೆ ಎಲ್ಲರೇ ಹಾಕಿದ್ರಂತೂ ಒಟ್ಟು ಅಲ್ಲಿ ಹೋಗಿ ಮುಟ್ಟಂಗೆ ಇಲ್ಲರದು. ಅದಕ್ಕೆ ಕಿಶಿಂದ ಅದು ಎಲ್ಲಿ ಕುಂತಿರ್ತದೆ ಅಲ್ಲೇ ಇಷ್ಟು ರೊಟ್ಟಿ ಹಾಕಿಬಿಡ್ತೀವಿ. ಅಲ್ಲೇ ಒಂದು ಸ್ವಲ್ಪ ತಿಂದ ಕಿಶಿಂದ ಹೋಗ್ಬಿಡ್ತದೆ ಅದು. ಇವಾಗ ಅವರೂ ಊಟ ಮಾಡತ್ತಿದ್ರಿ. ನಾನು ಇನ್ನೂ ಊಟ ಮಾಡಿದ್ದಿಲ್ಲ ರೀ. ಇವಾಗ ಊಟ ಮಾಡುತ್ತಿದ್ದೇವೆ ರೀ. ಟೈಮ್ ನೋಡಿದ್ರೆ ಇವತ್ತು ಜಲ್ದಿನೇ ಮಾಡಿದ್ರಿ ನಾನು ಅಡುಗೆ. ಯಾಕಂದ್ರೆ ಟೈಮ 7:30 8 ಆಗತ್ತಿತ್ತು ರೀ ಟೈಮ. ಯಾಕಂದರೆ ಈ ಥರ ಚಪಾತಿ ಮಾಡೋದಲ್ಲಿ, ಈ ಥರ ರೊಟ್ಟಿ ಮಾಡೋದಲ್ಲಿ ಆದರೆ ಜಾಸ್ತಿ ಕೈ ಹಿಡಿದಿರ್ತದೆ ರೀ. ರೈಸ್ ಅಂತೂ ಅನ್ನ ಅಂತೂ ಹಾಗೆ ಐತ್ರಿ. ಹಾಗಾಗಿ ಕಿಶಿಂದ ಬಂದು ಒಂದು ಸ್ವಲ್ಪ ಅದ್ರ ಸಾಂಬಾರು ಮಾಡಿದ್ದೆ. ಸಾಂಬಾರು ಮಾಡಿ ಕಿಶಿಂದ ಇದಿಷ್ಟು ಕೇಸರಿ ಬಾತ್ ಮಾಡಿಬಿಟ್ಟಿದ್ರಿ. ಹಾಗಾಗಿ ಕಿಶಿಂದ ಜಲ್ದಿನೇ ಆಗಿಬಿಟ್ಟಿತ್ತು ಇವತ್ತಿನ ಸಂಜೆ ಅಡುಗೆ ಅಂತೂ. ಇದು ಲೈಟ್ ಅಂತೂ ನಾನು ಈ ವಿಡಿಯೋಸ್ ಕಲಿಯಂಗೆ ತಂದಿದ್ರಿ. ಇಲ್ಲಿ ಹೊರಗೆ ಒಂದು ಸ್ವಲ್ಪ ಅಡುಗೆ ಮನೆಯಾಗೆಲ್ಲ ಲೈಟ್ ಇದ್ದಿರ್ತದೆ. ಆದರೂ ಅದೊಂದು ಸ್ವಲ್ಪ ಎಲ್ಲ ಸೈಡಿಗೆ ಕ್ಲಿಯರಾಗಿ ಲೈಟೇ ಬೀಳಂಗಿಲ್ಲ ರೀ. ಇವಾಗ ಇದು ಲೈಟ್ ಹಚ್ದ್ರಂತೂ ಅಲ್ಲಿ ಪಡ್ಸಲ್ಗೆ ಲೈಟ್ ಅದೇನಿಲ್ಲ ಅನ್ಬೇಕು ಆ ಥರ ಕಾಣತ್ತಿತ್ತು. ಅಷ್ಟೊಂದು ಖಡಕ್ ಲೈಟ್ ಬಿದ್ದುಬಿಟ್ಟಿದ್ದು. ಆದರೂ ಇದು ಒಂದು ಸ್ವಲ್ಪ ಕುಂದರ್ಸ್ಬೇಕಾದ್ರೆ ಸರಿಯಾಗಿ ಜಾಗ ಕುಂದ್ರಲಾಗಿತ್ತು ಅದು. ಏಕೆಂದ್ರೆ ಫುಲ್ ಲೈಟ್ ಬೀಳಲಾಗಿತ್ತು. ಹೊರಗೆ ಕಂಬಿಗೆ ಜಾಯಿಂಟ್ ಮಾಡಿಬಿಟ್ರಂತೂ ಫುಲ್ ಅಂಗಳು ತುಂಬ ಬೆಳಕು ಬೀಳ್ತದೆ. ಅಷ್ಟೊಂದು ಖಡಕ್ಕಿತ್ತು ಲೈಟ್. ಈ ಥರದ್ದೇ ಲೈಟ್ ಬೇಕಾಗಿತ್ತು. ಭಾಳಷ್ಟು ದಿನ ಆಗಿತ್ತು ನನಗೆ ಇದು ತೊಗೊಂಬರ್ಬೇಕು ಅನ್ನೋದ್ರಾಗ ತೊಗೊಂಬರೋದೇ ಆಗಿದ್ದಿಲ್ಲ. ಅದು ಇವತ್ತು ನಾವು ಹಬ್ಬದ ಸಂತಿಗೆ ಅಂತೇಳಿ ಹೋಗಿದ್ದೇವಲ್ಲ ರೀ. ಅದಕ್ಕೆ ಕಿಸಿಂದ ಹೋಗಿ ಬೇರೆ ಬೇರೆ ದೊಡ್ಡ ಲೈಟ್ ಕೇಳಿದ್ರೆ ಭೀ ಅಷ್ಟೊಂದು ಫೋಕಸ್ ಲೈಟ್ ಇದ್ದಿದ್ದಿಲ್ಲ, ಖಡಕ್ ಲೈಟ್ ಇದ್ದಿದ್ದಿಲ್ಲ ರೀ. ಹಾಗಾಗಿ ಕಿಸಿಂದ ಸುಮ್ಮನೆ ಅದು ಬೇಡ ಇದು ಎಲ್ಲಿ ಬೇಕಾದ್ರೆ ಭೀ ನಾವು ವಿಡಿಯೋ ಮಾಡೋದಿತ್ತಂದ್ರೆ ಭೀ ತೊಗೊಂಡು ಹೋಗ್ಬೋದು ರೀ. ಹಂಗದ ಇಲ್ಲಿ ಹೊರಗೆ ಅಡುಗೆ ಮಾಡಿದ್ರೆ ಭೀ ಒಂದು ಸ್ವಲ್ಪ ಸೈಡಿಗೆ ಎತ್ತಿಡ್ಬೋದು. ಮತ್ತು ಅಡುಗೆ ಮನ್ಯಾಗ ಅಡುಗೆ ಮಾಡಿದ್ರೆ ಭೀ ಅಲ್ಲಿ ಭೀ ತೊಗೊಂಡು ಹೋಗಿ ಕಿಸಿಂದ ಅಡುಗೆ ಮಾಡ್ಬೋದು. ಆ ಥರ ಅದರಿದ್ದು ಫೋಕಸ್ ಲೈಟ. ಹಾಗಾಗಿ ಕಿಸಿಂದ ಅದೊಂದು ತೊಗೊಂಡು ಬಂದಿದ್ದು ನಾನು ವಿಡಿಯೋ ಸಲ್ಯಾಕ. ಈ ವಿಡಿಯೋ ಅಂತೂ 3 ಗಂಟೆನೇ ವಿಡಿಯೋ ಹಾಕ್ಲತ್ತಿದ್ರು ನಾನು. ಏಕೆಂದ್ರೆ ಮುಂಜಾನೆ 9 ಗಂಟೆ ಒಂದು ವಿಡಿಯೋ ಹಾಕಿರ್ತೀನಿ. ಇವಾಗ 3 ಗಂಟೆ ಒಂದು ವಿಡಿಯೋ ಹಾಕ್ಲತ್ತಿದ್ದ. ಇನ್ನೊಂದು ಹೊಸ ಯೂಟ್ಯೂಬ್ ಚಾನಲ್ನ ತೆಗೆದೀನಿ ನಾನು. ಈ ಡಿಸ್ಕ್ರಿಪ್ಷನ್ ಬಾಕ್ಸ್ ಒಳಗೆ ಲಿಂಕ್ ಕೊಟ್ಟಿರ್ತೀನಿ ರೀ, ಚೆಕ್ ಮಾಡಿರಿ. ಇವಾಗ ನೋಡ್ರಿ ಈ ಥರ ಬೆಳಕು ಬಿದ್ದುಬಿಟ್ಟದ. ಇದು ಒಂದು ಸ್ವಲ್ಪ ಈಚೆಗಡೆ ಕುರಿ ಕಟ್ಟಿತೇವಲ್ರಿ, ಆ ಸೈಡಿಗೆ ಒಳಗೆ ಜಾಸ್ತಿ ಒಳಗಾಗಿಬಿಟ್ಟಿತ್ತು ಅದು ಲೈಟ್ ಅಂತೂ. ಈ ಥರ ಹೊರಗೆ ಕಂಬಿಗೆ ಆಗ್ಬೇಕ್ರಿ ಅದು ಬೈಲಿಗೆ, ಅಂದ್ರೆ ಫೋಕಸ್ ಖಡಕ್ ಲೈಟ್ ಬಿದ್ದಿರ್ತದೆ. ಆದ್ರೆ ಅದು ಹಚ್ಬೇಕಾದ್ರೆ ಯಾಕೋ ಸರಿಯಾಗಿ ಕುಂದ್ರಲಾಗಿತ್ತು. ಎಲ್ಲಿ ಕುಂದಿರ್ಸ್ಬೇಕು ಅನ್ಸೋದು ಅಂತ ಗೊತ್ತಾಗಲಾಗಿತ್ತು. ಅದಕ್ಕೆ ಕಿಸಿಂದ ಸುಮ್ಮೊಂದು ಕಟ್ಟಿಗೆ ಜಾಯಿಂಟ್ ಮಾಡಿ ಅಲ್ಲಿ ನಾವು ಕುರಿ ಕಟ್ತೇವಲ್ರಿ ಅಲ್ಲಿ ಅದೇ ಸೈಡಿಗೆ ಸಿಗಿಸ್ಬಿಟ್ಟಿದ್ರು. ಅಂಕತಕ್ಕ ಅಂತ ಹೇಳ್ಕಂತ ಎಲ್ಲಿ ವಿಡಿಯೋ ಮಾಡೋದಿರುತ್ತೆ ಅಲ್ಲೇ ಒಂದು ಸ್ವಲ್ಪ ಹಚ್ಬಿಟ್ರೆ ಆಯ್ತು ಅಂತ ಹೇಳ್ಕಿಸಿಂದ ಎಲ್ಲಿ ಜಾಯಿಂಟ್ ಮಾಡಿದ್ದಿಲ್ಲ ನಾವು ಅದಕ್ಕೆ. ಅದು ಅಂತೂ ನಾವು ಎಲ್ಲರೂ ಒಂದು ತವಲಿ ಫಿಕ್ಸಾಗಿ ಜಾಯಿಂಟ್ ಮಾಡಿ ಕುಂದ್ರಸಪ್ಲೇನೂ ಇದ್ದಿದ್ದಿಲ್ಲ ರೀ ಅದು. ಈ ಥರ ಕೈಯಾಗಿ ಹಿಡ್ಕೊಂಡು ಭೀ ತಿರ್ಗಾಡ್ಬೋದು. ಇಲ್ಲಾಂದ್ರೆ ಎಲ್ಲರೇ ಕಂಬಗಳಿಗೆ ಒಂದು ಸ್ವಲ್ಪ ಇಲ್ಲಿ ನಾವು ಈ ಸೈಡಿಗೆ ಇನ್ನೊಂದು ಪತ್ರ ಅದಲ್ರಿ ನಾನು ನೀರು ಕಸೋದು ಅಲ್ಲಿ ಆ ಥರದ ಕಂಬಿಗೆ ಜಾಯಿಂಟ್ ಮಾಡ್ಬೋದು. ಆ ಥರ ಇತ್ತು. ಅದಕ್ಕೆ ಕಿಸಿಂದ ಸುಮ್ಮನೆ ಬೇಡ ಎಲ್ಲರೇ ವಿಡಿಯೋ ಮಾಡಿ ಟೈಮಿಗೆ ತಾನೇ ಅಲ್ಲಿ ಕುಂದಿರ್ಸ್ಕೊಂಡು ಕಿಸಿಂದ ಹಚ್ಚಿಡ್ತೀನಿ ಅಂತ ಕಿಸಿಂದ ಇಲ್ಲಿ ಕುಂದಿರ್ಸಿದ್ದಿಲ್ಲ ರೀ ಅದಕ್ಕೆ. ಇಲ್ಲಿ ಒಳಗೆ ಭಾಳಷ್ಟು ದಗಿ ಇತ್ತು ರೀ ಇವತ್ತು. ಯಾಕೇನೋ ಅದಕ್ಕೆ ಕಿಸಿಂದ ಇಲ್ಲಿ ಹೊರಗೆ ಕುಂತ ಊಟ ಮಾಡತ್ತಿದ್ದು ನಾನು. ಈ ಲೈಟ್ ಅಂತೂ ಆ ಕಡೆದ ವಯರ್ ತಂದು ಕಿಸಿಂದು ಇಲ್ಲಿ ಒಂದು ಸ್ವಲ್ಪ ಸುಮ್ಮ ಅಂತರ್ಲೆ ಅಂಕ ತಕ್ಕ ಇರಲ್ಲ ಅಂತ ಕಿಸಿಂದ ಇಲ್ಲೇ ಜಾಯಿಂಟ್ ಮಾಡಿಬಿಟ್ಟಿದ್ದಾರೆ.
ಇವತ್ತಿನ ವಿಡಿಯೋ ಅಂತೂ ಇಲ್ಲಿಗೆ ಎಂಡ್ ಮಾಡತ್ತೆ.